ನೀನು ಕಾರಂತರ ಬುಕ್ಗಳನ್ನ ಓದಿದ್ಯಾ? ಓದಿದೀನಿ. ಯಾವ್ಯಾವ ಬುಕ್ಗಳು ಓದಿದ್ಯಾ? ಬೆಟ್ಟದ ಜೀವ ಓದಿದೀನಿ. ತುಂಬಾ ಚೆನ್ನಾಗಿದೆ. ಚೋಮನ ದುಡಿ ಓದಿಲ್ಲ, ಆದ್ರೆ ಮೂವಿ ನೋಡಿದೀನಿ. ಬುಕ್ ಕೂಡ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಅಳು ಬಂದಿತ್ತು ಅದನ್ನ ನೋಡಿದಾಗ. ಓಕೆ. ತುಂಬಾ ಒಂಥರ ಹಾರ್ಟ್ ಟಚಿಂಗ್ ಬುಕ್ ಅನ್ಸಿತ್ತು. ಆಮೇಲೆ ಮೂಕಜ್ಜಿಯ ಕನಸುಗಳು ಓದಿದೀನಿ. ಓಕೆ. ಮೂಕಜ್ಜಿಯ ಕನಸುಗಳು ಬುಕ್ ಇಲ್ಲಿದೆ ಆಫೀಸಲ್ಲಿ. ಇವತ್ತು ಓದಕ್ ಶುರು ಮಾಡೋಣ ನಮ್ಮ ವೀಕ್ಷಕರಿಗೋಸ್ಕರ. ನೀನು ಬೆಟ್ಟದ ಜೀವ ಅಂದಲ್ಲ, ಬೆಟ್ಟದ ಜೀವ ಒನ್ ಆಫ್ ಮೈ ಫೇವರೇಟ್ ಬುಕ್ಸ್. ನಾನು ಇನ್ಫ್ಯಾಕ್ಟ್ ಅದನ್ನ ಎಲ್ಲಿ ಬರೆದು ಯಾವ ಪರಿಸರದಲ್ಲಿ ಬರೆದು ನೋಡ್ಲೇಬೇಕು ಅಂತ ಬೈಕ್ ರೈಡ್ ಹೋಗಿದ್ದೆ. ಆ ವಿಡಿಯೋ ಹಾಕಿದೀನಿ ತುಂಬಾ ಕೆಟ್ಟದಾಗಿ. ಎಡಿಟಿಂಗ್ ಬರಲ್ಲ ನನಗೆ, ಕಲಿತಾ ಇದ್ದೀನಿ. ಬಟ್ ಯಾ, ಐ ಜಸ್ಟ್ ಲವ್ ಇಟ್. ಕಾರಂತರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಕೊಡ್ಬೋದಾ? ನನಗೆ ಶಿವರಾಮ್ ಕಾರಂತರು ಈ ಹೆಸರು ನಮಗೆ ನಮ್ಮ ಸ್ಕೂಲ್ ಡೇಸ್ ಇಂದಾನು ಚಿರಪರಿಚಿತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊದಲು ನಮಗೆ ಸಾಹಿತಿಗಳ ಪರಿಚಯ ಅಂತ ಆಗಿದ್ದೆ ಶಾಲೆಯಲ್ಲಿ ಓದುವಾಗ ಅಲ್ವಾ. ಅದರಲ್ಲೂ ಸ್ಕೂಲ್ಗಳಲ್ಲಂತೂ ಪ್ರತಿ ಕ್ಲಾಸ್ ನಲ್ಲೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿಗಳು ಅಂತ ಹೇಳಿ ಚಾರ್ಟ್ ಗಳನ್ನ ಮಾಡಿ ಹಾಕಿರ್ತಿದ್ರು. ಸೊ ಪ್ರತಿ ಕವಿಗಳ ಹೆಸರು, ಅವರಿಗೆ ಯಾವ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಯಾವ ವರ್ಷದಲ್ಲಿ ಬಂದಿದೆ, ಅದೊಂಥರ ಬೈ ಹಾರ್ಟ್ ಆಗೋಗಿರ್ತಿತ್ತು ನಮ್ಗೆ. ದಿವಸ ಅದನ್ನ ನೋಡಿ 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 ಎಲ್ಲ ಕ್ಲಾಸ್ಗಳಲ್ಲಿ ಅದನ್ನ ಹಾಕಿರ್ತಿದ್ರು. ಸೊ ಹಂಗಾಗಿ ನನಗ್ ನೆನಪಿರೋದು ಕಾರಂತರು ನಮ್ ಕನ್ನಡಕ್ಕೆ 3ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತವ್ರು. ಅವ್ರಿಗೆ ಅವ್ರ ಪೂರ್ತಿ ಹೆಸರು ಕೋಟ ಶಿವರಾಮ ಕಾರಂತ ಅಂತ ಹೇಳಿ. ಕೋಟ ಅನ್ನೋದು ಅವರು ಹುಟ್ಟಿದ ಊರಿನ ಹೆಸರು. ಅದು ಉಡುಪಿ ಜಿಲ್ಲೆಯಲ್ಲಿ ಇದೆ. ಅವ್ರು 1902ರಲ್ಲಿ ಹುಟ್ಟಿರೋದು. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು 1978ರಲ್ಲಿ. ಮತ್ತೆ ಜ್ಞಾನಪೀಠ ಪ್ರಶಸ್ತಿನ ಅವ್ರಿಗೆ ತಂದುಕೊಟ್ಟಂತಹ ಕೃತಿ ನಮ್ಮ ಮೂಕಜ್ಜಿಯ ಕನಸುಗಳು. ಸೊ ಬರೀ ಜ್ಞಾನಪೀಠ ಪ್ರಶಸ್ತಿ ಅಷ್ಟೇ ಅಲ್ಲ, ಅವ್ರಿಗೆ ಇನ್ನೂ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ. ಪದ್ಮಭೂಷಣ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಮತ್ತೆ ಅವ್ರು ಯಾವುದೇ ದೊಡ್ಡ ದೊಡ್ಡ ಡಿಗ್ರಿಗಳನ್ನೇ ಮಾಡದೆ ಡಾಕ್ಟರೇಟ್ ತಗೊಂಡವರು. ಅವರ ಸಾಹಿತ್ಯದ ಕೃಷಿಗೆ, ಅಂದ್ರೆ ಅವರ ಸಾಹಿತ್ಯದಲ್ಲಿ ಮಾಡಿರುವಂತ ಸಾಧನೆಗೆ ಅವ್ರಿಗೆ ಸುಮಾರು 8 ಬೇರೆ ಬೇರೆ ಯೂನಿವರ್ಸಿಟಿಗಳು ಡಾಕ್ಟರೇಟ್ ನ ಕೊಟ್ಟು ಗೌರವಿಸಿದೆ. ಮತ್ತೆ ಅವ್ರಿಗೆ ತುಂಬಾ ಫೇಮಸ್ ಅವ್ರಿಗೆ ಹೆಸರುಗಳಿವೆಯಲ್ಲ, ಯಾವ ಹೇಳಿ ಅವ್ರನ್ನ ಕರೆಯುವಂತ? ನೆನಪಿರೋದು ಕಡಲ ತೀರದ ಭಾರ್ಗವ. ಏನಕ್ಕೆ ಅಂದ್ರೆ ಆ ಹೆಸರೇ ಒಂದ್ ಸ್ವಲ್ಪ ಫ್ಯಾಸಿನೇಟಿಂಗ್ ಇದೆ. ಕಡಲ ತೀರದ ಭಾರ್ಗವ ಅಂದ್ರೆ ಸಮಥಿಂಗ್ ಲೈಕ್, ಅದನ್ನ ಹೆಂಗೂ ಇಮ್ಯಾಜಿನ್ ಮಾಡ್ಕೊಳಕ್ಕೂ ನಮ್ಗೆ ಆಗಲ್ಲ. ಬಟ್ ಲೈಕ್ ಇದೇನೋ ತುಂಬಾ ಚೆನ್ನಾಗಿ ಇರೋದು ಅಂತ. ಮತ್ತೆ ಕಾರಂತರು ಫೋಟೋ ಹೇಳ್ದಂಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಫೋಟೋಗಳನ್ನ ನಮ್ಮ ಸ್ಕೂಲ್ಗಳಲ್ಲೂ ಅಷ್ಟೇ, ಗವರ್ಮೆಂಟ್ ಸ್ಕೂಲಲ್ಲಿ ಹೊರಗಡೆ ಫುಲ್ ದೊಡ್ಡ ದೊಡ್ಡ ಪೇಂಟಿಂಗ್ ಅನ್ನ ಮಾಡಿರೋದು ಎಲ್ಲ. ಸೊ ಅವ್ರನ್ನ ತುಂಬಾ ಹತ್ರದಿಂದ ನೋಡಿದೀವಿ ಏನೋ ಅನ್ನುವಂತ ಭಾವನೆ. ಪ್ರತಿದಿನ ನೋಡ್ತಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ. ನಮ್ಗೆಲ್ಲ ಹೇಗಿರ್ತಿತ್ತಂದ್ರೆ ಒಂಥರ ಕಾರಂತರು ಒಬ್ಬ ಕವಿ ಸಾಹಿತಿ ಅನ್ನೋದ್ಕಿಂತ ಕಾರಂತಜ್ಜ, ಅವ್ರನ್ನ ಆ ಫೋಟೋಗಳೇ ಹಂಗೆ ಇರ್ತಿತ್ತು. ವಯಸ್ಸಾಗಿರೋರು, ಆಮೇಲೆ ದರಾ ಬೇಂದ್ರೆ ಅವ್ರು ಇರ್ಬೋದು, ಕುವೆಂಪು ಅವ್ರು ಇರ್ಬೋದು, ಒಂಥರ ಅಜ್ಜಂದ್ರನ್ನ ನೋಡಿದಂತ ಒಂದು ಭಾವ ಅವ್ರನ್ನ ನೋಡುವಾಗ. ಮತ್ತೆ ನೀವು ಹೇಳಿದಂಗೆ ಅವ್ರನ್ನ ಕಡಲ ತೀರದ ಭಾರ್ಗವ ಅಂತ ಕರೀತಾರೆ. ಮತ್ತೆ ಇನ್ನೊಂದು ತುಂಬಾ ಪ್ರಸಿದ್ಧಿಯಾಗಿ ಅವ್ರನ್ನ ಕರೆಯುವಂಥದ್ದು ನಡೆದಾಡುವ ವಿಶ್ವಕೋಶ ಅಂತ. ಸೊ ನಡೆದಾಡುವ ವಿಶ್ವಕೋಶ ಅಂತ ಯಾಕೆ ಕರೀತಾರೆ ಗೊತ್ತಾ ನಿಮಗೆ? ಓಕೆ, ಏನಂತಂದ್ರೆ ಅವ್ರಿಗೆ ಇದ್ದಂತಹ ಅಷ್ಟು ಜ್ಞಾನ ಭಂಡಾರ. ಅಂದ್ರೆ ಅವ್ರು ಯಾವ್ದೋ ಒಂದೇ ಒಂದು ಕ್ಷೇತ್ರಕ್ಕೆ ಅವ್ರು ಸೀಮಿತ ಮಾಡ್ಕೊಂಡವ್ರಲ್ಲ. ಹೇಳ್ತಾರೆ, ಈ ಆಡ್ಮುಟ್ಟದ ಸೊಪ್ಪಿಲ್ಲ, ಕಾರಂತರು ಬರೆದಿರದೇ ಇರುವಂತಹ ಸಾಹಿತ್ಯ ಪ್ರಕಾರ ಇಲ್ಲ ಅಂತ ಪ್ರಕಾರ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅವರು ಸಾಹಿತ್ಯ, ಕವನ, ಮತ್ತೆ ಅದ್ರಲ್ಲೂ ಮಕ್ಕಳ ಪುಸ್ತಕಗಳು, ಕಥೆಗಳು ಅಂತ ಸಾಕಷ್ಟು ಬರ್ತಿದ್ದಾರೆ. ಮತ್ತೆ ವಿಜ್ಞಾನ, ಕಲೆ, ಪರಿಸರ, ಅವ್ರು ಬಹಳ ದೊಡ್ಡ ಪರಿಸರವಾದಿ ಆಗಿದ್ರು. ಎಲ್ಲದರ ಜೊತೆಗೆ ಅವ್ರಿಗೆ ಯಕ್ಷಗಾನದ ಬಗ್ಗೆ ಇದ್ದಂತಹ ಒಲವು. ಆ ಕಡೆಯವರಲ್ವಾ, ಆ ಕಡಲ ತೀರದ ಆ ನೆಲದ ಒಂದು ಕಲೆ ಅದು. ಯಕ್ಷಗಾನದ ಬಗ್ಗೆ ಅವ್ರಿಗಿದ್ದಂತಹ ಒಲವು, ಅದನ್ನ ಅವ್ರು ಬೆಳೆಸಿದಂತಹ ರೀತಿ, ಸ್ವತಃ ಕಲಿತು ಅದನ್ನ ಅಭ್ಯಾಸ ಮಾಡಿದಂತಹ ರೀತಿ, ಅದು ಅದ್ರ ಬಗ್ಗೆ ಬಹಳ ಇರ್ತಾರೆ. ಸೊ ಹೀಗೆ ಅವರು ತುಂಬಾ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ರಿಂದ ಅವ್ರಿಗೆ ನಡೆದಾಡುವ ವಿಶ್ವಕೋಶ ಅಂತ ಕರೆಯೋರು. ಆಕ್ಚುಲಿ ರಾಮಚಂದ್ರ ಗುಹಾ ಅವ್ರು ಗೊತ್ತಲ್ವಾ ನಿಮ್ಗೆ? ಅವರು ಕಾರಂತರನ್ನ
ಮಾಡರ್ನ್ ಇಂಡಿಯಾದ ರವೀಂದ್ರನಾಥ್ ಟ್ಯಾಗೋರ್ ಅಂತ ಕರೆದಿದ್ದಾರೆ. ಸೊ ಅಷ್ಟ್ರ ಮಟ್ಟಿಗೆ ನಮ್ಮ ಕಾರಂತರ ಫೇಮ್ ಇದೆ. ಸೊ ನಾವೆಲ್ಲ ತುಂಬಾ ಚಿಕ್ಕವರು ಅವ್ರ ಬಗ್ಗೆ ಮಾತಾಡೋದಕ್ಕೆ, ಏನೋ ನಮಗ್ ತಿಳಿದಿರೋ ಮಟ್ಟಿಗೆ ಕೆಲವೊಂದು ವಿಷಯಗಳನ್ನ ಹೇಳ್ತಿದೀವಿ ಅಷ್ಟೇ. ಸೊ ಮತ್ತೆ ಅದ್ರ ಸರಿ, ಹಾಗಿದ್ರೆ ಈ ಬುಕ್ಕಿಂದನೇ ಶುರು ಮಾಡೋಣ ಆಯ್ತಾ? ನಾನು ಇವಾಗಲೇ ಪೂರ್ಣಚಂದ್ರ ತೇಜಸ್ವಿ ಸರ್ದು ಚಿದಂಬರ ರಹಸ್ಯ ಶುರು ಮಾಡಿದ್ದೀನಿ ಇಂಡಿವಿಜುವಲ್ ಆಗಿ. ಇದನ್ನ ಜೊತೆ ಆಗ್ಬೋದಣ್ಣ. ಮೊದಲನೇ ಸಲ ನಾನು ಇದನ್ನ ಓದಿದಾಗ ಆಕ್ಚುಲಿ ಇದು ತಳಬಡ ಗೊತ್ತಾಗ್ಲಿಲ್ಲ. ನನಗೂ ಹಂಗೆ ಆಗಿತ್ತು. ಈ ಬುಕ್ ಓದ್ಬಿಟ್ಟು ನಾನು ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಹೆಂಗ ಅನ್ಸೋದಂದ್ರೆ, ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂದ್ರೆ ಇದೇನೋ ತುಂಬಾ ಒಳ್ಳೆ ವರ್ಕ್, ಬಟ್ ಇದು ನನ್ಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಅದನ್ನ ತಿಳ್ಕೊಳ್ಳುವಷ್ಟು ಇದು ನನ್ಗಿಲ್ಲ ಅಂತ ಆಮೇಲೆ ಪುನಃ ಕೂತ್ಕೊಂಡು ಇನ್ನೊಂದ್ಸಲ ಓದ್ದೆ, ಅಲ್ಪ ಸ್ವಲ್ಪ ಅರ್ಥ ಆಯ್ತು. ನೋಡೋಣ ಈ ಸಲ ಜೊತೆ ಕೂತ್ಕೊಂಡು ಓದೋದ್ರಿಂದ ಬರೀ ಓದೋದಲ್ಲ, ನಾವ್ ಕೆಲಸ ಮಾಡೋಣ. ಒಂದೊಂದು ಚಾಪ್ಟರ್ ಆದ್ಮೇಲೆ ಅದನ್ನ ಜಸ್ಟ್ ತಿಳ್ಕೊತಾ ಹೋಗೋಣ. ಸೊ ದಟ್ ಎಂಡ್ ಆಫ್ ದ ಬುಕ್ ನಮ್ಗೆ ಇದ್ರಲ್ಲಿ ಏನ್ ಬರ್ದಿದ್ದಾರೆ ಅನ್ನೋದು ಸ್ವಲ್ಪ ಒಂದು 50% ಆದ್ರೂ ಗೊತ್ತಾಗತ್ತಾ ಅಂತ. ಓಕೆನಾ? ಮೊದ್ಲು ಈ ಬುಕ್ ಇಂದ ಶುರು ಮಾಡೋಣ. ಸಾಧ್ಯ ಆದ್ರೆ ಇನ್ನು ಸಾಕಷ್ಟು ಪುಸ್ತಕ, ಒಳ್ಳೊಳ್ಳೆ ಪುಸ್ತಕಗಳಿವೆ ಕಾರಂತರದ್ದು. ಚೋಮನದುಡಿ, ಬೆಟ್ಟದ ಜೀವ, ಮರಳಿ ಮಣ್ಣಿಗೆ, ಎಲ್ಲ ಪುಸ್ತಕಗಳನ್ನ ಒಂದಾದ್ಮೇಲೆ ಒಂದು ಪ್ರಸ್ತುತಪಡಿಸ್ತಾ ಹೋಗೋಣ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಲೇಖಕರ, ಕವಿಗಳ ಯಾವ್ಯಾವ ಕೃತಿಗಳಿದಾವೋ ಸಾಧ್ಯ ಆದ್ರೆ ಎಲ್ಲವನ್ನು ಕವರ್ ಮಾಡೋ ಪ್ರಯತ್ನ ನಾವು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ಥ್ಯಾಂಕ್ ಯು, ಇಟ್ಸ್ ಮೈ ಪ್ಲೆಷರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ಈ ಒಂದು ಕೆಲಸ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಇದನ್ನ ಇನ್ನೊಂದು ಸ್ವಲ್ಪ ಬೆಟರ್ ಆಗಿ ಏನಾದ್ರು ಪ್ರೆಸೆಂಟ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಹಿಂಗೆ ಪ್ರೋತ್ಸಾಹ ಕೊಡ್ತಾರೆ. ಇದು ನಮ್ಮ ಚಿಕ್ಕ ಪ್ರಯತ್ನ, ಶುರು ಮಾಡ್ತಿದೀವಿ ಇಲ್ಲಿಂದ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ. ಧನ್ಯವಾದ.